ಇನ್ನು ಟಿವಿ9 ಈ ಟ್ಯೂಬ್ ಮೇಲೆ ಮಕ್ಕಳು ಕೆರೆ ದಾಟುವಂತ ಒಂದು ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಎಷ್ಟು ಡೇಂಜರ್ ಅದು. ಟ್ಯೂಬ್ ಕಟ್ಟಿ ಅದ್ರ ಮೇಲೆ ಮಕ್ಕಳನ್ನ ಒಂದಡದಿಂದ ಮತ್ತೊಂದಡಕ್ಕೆ ಕಳಿಸ್ತಾ ಇದ್ರು. ಟಿವಿ9 ಇದ್ರ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿರುವಂತ ಬೆನ್ನಲ್ಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದ್ದು ನಿಂಗಾಪುರಕ್ಕೆ ಶಾಸಕ ಹಾಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಕಿತ್ತೂರಿನ ಶಾಸಕ ಕಿತ್ತೂರು ಭಾಗದಲ್ಲಿ ಈ ರೀತಿಯಾದಂಥದ್ದೊಂದು ಘಟನೆ ಆಗ್ತಾ ಇತ್ತು. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕ, ಆಮೇಲೆ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅಂತೇಳಿ ಅವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ನಿಂಗಾಪುರದಲ್ಲಿ ಕಿತ್ತೂರು ತಾಲೂಕಿನ ನಿಂಗಾಪುರದಲ್ಲಿ ಇಂಥದ್ದೊಂದು ಘಟನೆ ಬೆಳಕಿಗೆ ಬಂದಿತ್ತು. ಸಾದೇವ್ ಮನೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಶಾಸಕರು ಈ ಸೇತುವೆ ಕಟ್ಟಿಸ್ಕೊಡ್ತೀವಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಮನೇಲಿ ಒಂದು ಬೋಟ್ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಾರಂತೆ. ಏನೇನು ಹೇಳಿದ್ರೆ ಬನ್ನಿ ಕೇಳೋಣ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ಟ್ಯೂಬ್ಗಳ ಮೇಲೆ ಸಾಕಷ್ಟು ಜನ ಸಂಚಾರ ಮಾಡ್ತಾ ಇದ್ರು. ಈ ಕುರಿತು ಟಿವಿ9 ಕೂಡ ವರದಿಯನ್ನು ಮಾಡಿತ್ತು. ವರದಿಯ ಬಳಿಕ ಇದೀಗ ಖುದ್ದು ಶಾಸಕರು ಮತ್ತು ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದು ವೀಕ್ಷಣೆಯನ್ನು ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಇಲ್ಲಿ ಏನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಮಾಡಿರುವಂಥದ್ದು. ಈ ಗ್ರಾಮದಲ್ಲಿ ಸೇತುವೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮನವಿಯನ್ನು ಈ ಗ್ರಾಮಸ್ಥರು ಮಾಡ್ಕೊಂಡಿದ್ದಾರೆ. ಶಾಸಕರ ಜೊತೆಗೆ ನಾನು ಮಾತಾಡ್ತೇನೆ. ಸರ್, ಈಗ ನೀವು ಕೂಡ ನೋಡಿದ್ರಿ, ಏನು ಮಾಡ್ಬೋದು ಸರ್ ಇಲ್ಲಿ ತಾತ್ಕಾಲಿಕವಾಗಿ ವಿ ಕ್ಯಾನ್ ಕೀಪ್ ಸಮ್ ಸ್ಮಾಲ್ ಬೋಟಿಗೆ ಈ ಟೈಮ್ ಬೀಯಿಂಗ್ ಬಿಟ್ಟರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂಥದ್ದು ಆಗಬೇಕಾಗತ್ತೆ. ಯಾಕಂದರೆ ಹಿನ್ನೀರು ಕೆರೆ ಹಿನ್ನೀರು ಭಾಳಷ್ಟು ದಿವಸ ಇಲ್ಲದ್ರೂ ಕೂಡ ಸ್ಟ್ಯಾಗ್ನೇಷನ್ ಇದೆ. ಈ ರಿವರ್ ಟೈಪ್ ಏನು ಬಂದು ಒಮ್ಮೆ ಕುಲ್ಲ ಆಗಿಬಿಡೋದಲ್ಲ. ಅಲ್ಲಿ ಹೋಲ್ಡ್ ಇದ್ದರೆ ಇದು ನೀರು ನಿಂತ ಬಿಡೋದು. ಆ್ಯಸ್ ಲಾಂಗ್ ಆ್ಯಸ್ ಅದು ಇರಿಗೇಷನ್ ಆಗಿ ಮತ್ತೊಂದು ಇದರಿಂದ ನೀರು ಕೆರೆ ಅಂತ ಖಾಲಿ ಆಗೋ ಮಟ್ಟ ಇದು ನಿಂದ್ರದನ್ನ ಇದು. ಆ ದೃಷ್ಟಿಕೋನದಿಂದ ಇಲ್ಲಿ ಒಂದು ಅವಶ್ಯವಾಗಿರುವಂಥದ್ದು ಒಂದು ಸೇತುವೆ ಬೇಕಿರಲಿ. ಸರ್, ಈಗ ನೀವು ಕೂಡ ಟಿವಿ9 ನಾವು ಕೂಡ ಪ್ರಸಾರ ಮಾಡಿದ್ವಿ. ಮಕ್ಕಳೆಲ್ಲ ಯಾವ ರೀತಿಯಾಗಿ ಡೇಂಜರ್ ಆಗಿ ಟ್ಯೂಬ್ಗಳಲ್ಲಿ ಮೇಲೆ ಬರ್ತಾ ಇದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ಜೀವಕ್ಕೂ ಕೂತಿರುವ. ಎಸ್, ಡೆಫಿನೆಟ್ಲಿ ಅದು ನಾ ಗಮನಕ್ಕೆ ಅದು ನಾನು ನೋಡಿದ ತಕ್ಷಣ ಓಡಿ ಬಂದೆ ನಾನು ಇಲ್ಲಿ. ಡೆಫಿನೆಟ್ಲಿ ಅದು ನೀವು ವರದಿ ಮಾಡಿದ್ದು ಅದು ಮುಂಜಾನೆ ನೋಡಿದ ತಕ್ಷಣನೇ ಇಲ್ಲಿ ಬಂದಿದ್ದೆ. ಬೇರೆ ವಿಚಾರ ಇಲ್ಲ, ನನಗೆ ಆ ಕಲ್ಪನೆಯೂ ಕೂಡ ಇಲ್ಲ ನನ್ನ ಕ್ಷೇತ್ರದಾಗ ಈ ಥರ ಆಗ್ತೈತೆ ಅಂತದ್ದು. ಅದನ್ನು ನೋಡಿದ ತಕ್ಷಣ ಇವತ್ತು ಅಲ್ಲಿ ಎದ್ದಂಥ ಇಂಜಿನಿಯರ್ಸ್ನ ತಹಸೀಲ್ದಾರ್ನ ಇವು ಎಲ್ಲರಿಗೂ ಕರ್ಕೊಂಡು ಬಂದಿದ್ದ ಅದ ಉದ್ದೇಶಕ್ಕೆ. ಸೊ ಸೇತುವೆ ಮಾಡಬೇಕಂತ ಎಸ್, ಡೆಫಿನೆಟ್ಲಿ ಇಟ್ ಇಸ್ ಅ ಮಸ್ಟ್. ಅದು ಆಗಲೇಬೇಕು. ಎಷ್ಟು ಫ್ಯಾಮಿಲಿ ಅದಾವೆ ಏನಾದರೂ ಮಾಹಿತಿ ತಗೊಂಡು? ಯಾವ ಸರ್, ಆ ಕಡೆ ಒಂದು 20-25 ಫ್ಯಾಮಿಲಿ ಆಗ್ತಾವಂತ. ಅಲ್ಲೆಲ್ಲೆಲ್ಲೆಲ್ಲೇ ಸ್ಪಾಕೆಟ್ ಹೊಲಗೊಳಗೆ ಅದಾವೆ. ಒಂದು ಅರ್ಧ ಕಿಲೋಮೀಟ್ರ್, ಒಂದೊಂದು 200-300 ಮೀಟರ್ಸ್ ಹಿಂಗೆ ವ್ಯಾಪ್ತಿಯಾಗ ಅದಾವೆ. ಈ PWD ಇಲಾಖೆ ಅಥವಾ ಇನ್ಯಾವುದೋ ಇಲಾಖೆಯಿಂದ ಫ್ಲಡ್ದಾಗ ಒಂದು 2-3 ಇಲಾಖೆ ಜೋಡಿ ಸಂಪರ್ಕ ಮಾಡಿದ್ದಾನೆ. ಎಲ್ಲಿ ಫಿಸಿಬಿಲಿಟಿ ಕೊಟ್ಟಿರ್ತೈತೆ ಅಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ ಶೀಘ್ರದಲ್ಲೇ. ಎಸ್, ಡೆಫಿನೆಟ್ಲಿ ಇವ್ರ ಸಮಸ್ಯೆ ಬಗ್ಗೆ ಇರುತ್ತೆ. ಎಸ್, ಹೌದು, ಇದು ವಿದ್ಯಾರ್ಥಿಗಳ ಬವಣೆ ಇದು. ಆಮೇಲೆ ಆ ಗ್ರಾಮಸ್ಥರು ಕೂಡ ಅಷ್ಟೇ, ಸುಮಾರು 20-25 ಮಂದಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಒಂದು 3-4 ತಿಂಗಳು ಇದೇ ರೀತಿಯಾಗಿ 20-25 ಕುಟುಂಬ ಸೊ ಇದೇ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಸೊ ಕೆರೆ ಹಿನ್ನೀರು ದಾಟೋದಕ್ಕೆ ವಿದ್ಯಾರ್ಥಿಗಳು ಈ ರೀತಿಯಾಗಿ ಟ್ಯೂಬನ್ನು ಕಟ್ಕೊಂಡು ಆ ಮುಖೇನವಾಗಿ ದಡ ದಾಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂಥ ವಿಚಾರವಾಗಿ ಟಿವಿ9 ವರದಿಯನ್ನು ಬಿತ್ತರಿಸಿತ್ತು. ಈಗ ಟಿವಿ9 ವರದಿಗೆ ಎಚ್ಚೆತ್ತಿರುವಂಥ ಶಾಸಕರು ನೀವು ಮಾತನಾಡ್ತಾ ಇದ್ದಂತ ಕೇಳಿಸ್ಕೊಂತ ಇದ್ರು. ಟಿವಿ9ನಲ್ಲಿ ಸುದ್ದಿ ಬಂದಂಥ ನಂತರದಲ್ಲಿ ಕೂಡಲೇ ನಾನು ಈ ಸ್ಪಾಟಿಗೆ ಬಂದೆ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರ್ಕೊಂಡ್ಬಂದಿದ್ದೀನಿ. ಮಸ್ಟ್ ಇಲ್ಲೊಂದು ಸೇತುವೆ ಆಗಬೇಕಿದೆ, ನಾನು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅನ್ನುವಂತ ಹೇಳಿದ್ದಾರೆ. ಇದು ಟಿವಿ9ನ ಬಿಗ್ ಇಂಪ್ಯಾಕ್ಟ್. ಹಾಗಂತ ಶಾಸಕರು ಇವತ್ತು ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಮೂಗಿಗೆ ತುಪ್ಪ ಹೊರಿಸೋ ಕೆಲಸ ಮಾಡಿ ಸುಮ್ಮನೆ ಹೋಗುವಂಥದ್ದಲ್ಲ. ಇದ್ರ ಬಗ್ಗೆ ಟಿವಿ9 ಕೂಡ ಫಾಲೋ ಅಪ್ನಲ್ಲಿರುತ್ತೆ. ಇದು ಎಲ್ಲಿ ತನಕ ಬಂದಿದೆ, ಸೇತುವೆ ಆಗುವಂಥ ಕಾರ್ಯ ನಿಜಕ್ಕೂ ಕೂಡ ಕಾರ್ಯೋನ್ಮುಖ ಆಗಿದ್ದಾರಾ ಅಲ್ಲಿನ ಅಧಿಕಾರಿ ವರ್ಗ ಜೊತೆಗೆ ಶಾಸಕರು, ಇದೆಲ್ಲದರ ಮೇಲೂ ಕೂಡ ಕಣ್ಣಿಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕೆಲಸವನ್ನು ಟಿವಿ9 ಮಾಡುತ್ತೆ. ಆದಷ್ಟು ಬೇಗ ಶಾಸಕರು ಈ ಕೆಲಸವನ್ನು ಮಾಡಿಕೊಟ್ರೆ ಆ ಊರಿನವರು ಕೂಡ ಶಾಸಕರಿಗೆ ಋಣಿಯಾಗಿರ್ತಾರೆ.